ಬ್ರೈಟ್ ಲೈಟ್, ಡಲ್. ನೀವೇನಾದರೂ ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಬಟ್ ಕ್ರಿಯೇಟ್ ಮಾಡಿ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿ ವಿಡಿಯೋಸ್ ಹಾಕಿ ಕ್ವಾಲಿಟಿ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಅನ್ಕೊಂಡು ಸ್ಟಾಪ್ ಮಾಡಿದ್ದೀರಾ. ಇರೋ ಲೈಟಿಂಗ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಪ್ರೊಫೆಷ್ನಲ್ ಆಗಿ ಶೂಟ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ಪ್ರಾಪರ್ ಒಂದು ಬೇಸಿಕ್ ಫೋನಿಂದ ಹಿಡಿದು ಲೈಕ್ 4 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಫೋನಲ್ಲಿ ಇದ್ರೆ ಸಾಕು, ನೀವು ಪ್ರೊಫೆಷ್ನಲ್ ಆಗಿ ವಿಡಿಯೋನ ರೆಕಾರ್ಡ್ ಮಾಡ್ಬೋದು. ಅಟ್ ದಿ ಎಂಡ್ ನನ್ನ ಸೆಟಪ್ನ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಫ್ರಮ್ ಅನದರ್ ಸೈಡ್ ತೋರಿಸ್ತೀನಿ. ತುಂಬಾ ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ರಿಂಗ್ ಲೈಟ್ ಇರುತ್ತೆ, ಎಲ್ಲಾ ತರ ಲೈಟ್ ಇಟ್ಕೊಂಡಿರ್ತಾರೆ, ಬಟ್ ಸ್ಟಿಲ್ ದೇ ಡೋಂಟ್ ನೋ ದ ಬೇಸಿಕ್ಸ್ ಆಫ್ ಲೈಟಿಂಗ್ ಟೆಕ್ನಿಕ್ಸ್. ಅವಾಗ ಏನ್ ಮಾಡ್ಬೇಕು, ನಂತರ ಒಂದು ಯಾವ್ದಾದ್ರು ಒಂದು ಯೂಟ್ಯೂಬ್ ವಿಡಿಯೋನ ತಗೊಂಡು ನೋಡ್ಬೇಕು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪಾರ್ವತಿ. ಇವತ್ತು ನಾನು ನಿಮ್ಮೆಲ್ರಿಗೂ ಲೈಟ್ ಬಗ್ಗೆ ಸ್ವಲ್ಪ ಟೆಕ್ನಿಕ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ನಾನೇನು ಲೈಟ್ಸ್ ಯೂಸ್ ಮಾಡ್ತೀನಿ, ನನ್ನ ರೂಮಲ್ಲಿ ನಾನು ಹೇಗೆ ಸೆಟಪ್ ಮಾಡಿದ್ದೀನಿ, ಇರೋದನ್ನೇ ಹೇಗೆ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಬಿಗಿನರ್, ನ್ಯೂ ಕ್ರಿಯೇಟರ್, ಲೈಟ್ ಜೊತೆ ಹೇಗೆ ಆಟ ಆಡಬೇಕು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ನೀವು ಬಿಗಿನರ್ ಕ್ರಿಯೇಟರ್ ಆಗಿದ್ರೆ ದಿಸ್ ವಿಡಿಯೋ ಈಸ್ ಫಾರ್ ಯು ಗೈಸ್. ಮನೇಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಬೇಸಿಕ್ ಲೈಟಿಂಗ್ ಟೆಕ್ನಿಕ್ಸ್ ಗೊತ್ತಿರಲೇಬೇಕು. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ ಗೈಸ್. ಇದು ಬ್ರೈಟ್ ಲೈಟಿಂಗ್, ಬೆಟರ್ ಸ್ಟುಡಿಯೋ ಲೈಟಿಂಗ್. ಈಗ ಡಲ್ ಲೈಟಿಂಗ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ, ಬರೀ ಈ ಕಡೆಯಿಂದ ಮಾತ್ರ ಬೆಳಕು ಬರ್ತಿದೆ, ಆ ಕಡೆಯಿಂದ ಶ್ಯಾಡೋ ಬೀಳ್ತಿದೆ. ದಿಸ್ ಇಸ್ ದ ಸೆಟಪ್ ನಾನು ನನ್ನ ಮನೇಲಿ ನನ್ನ ರೂಮಲ್ಲಿ ಇಟ್ಕೊಂಡಿರೋದು. ಕೆಲವೊಂದು ಯೂಟ್ಯೂಬರ್ಸ್ ಲೈಕ್ ಕ್ರಿಯೇಟ್ ಮಾಡಿದ್ದೀರಾ, ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋಕ್ಕೆ ಕಾನ್ಫಿಡೆನ್ಸ್ ಇಲ್ಲ, ಬಿಕಾಸ್ ಲೈಟಿಂಗ್ ಇಲ್ಲ, ಕ್ಯಾಮ್ರಾ ಚೆನ್ನಾಗಿಲ್ಲ, ಆ್ಯಂಡ್ ಕಾನ್ಫಿಡೆನ್ಸ್ ಫಸ್ಟ್ ಆಫ್ ಆಲ್ ಇಲ್ಲ. ಮಾತಾಡೋಕ್ಕೆ ಕಾನ್ಫಿಡೆನ್ಸ್ ಬೇಕು, ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬೇಕು, ಆ್ಯಂಡ್ ಜೋರಾಗಿ ಮಾತಾಡಬೇಕು. ನಾನು ಒಂದು ಸಜೆಸ್ಟ್ ಮಾಡ್ತೀನಿ, ಆಡಿಯೋ ಕ್ವಾಲಿಟಿನ ಮೇಂಟೈನ್ ಮಾಡಿ, ಬಿಕಾಸ್ ಯೂಟ್ಯೂಬಲ್ಲಿ ಕೇಳ್ತಾರೆ ಪ್ಲಸ್ ನೋಡ್ತಾರೆ, ಆಗಿರೋದ್ರಿಂದ ನೀವು ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ 1000 ರೂಪೀಸ್ ಒಳಗಡೆ ನಿಮಗೆ ಮೈಕ್ಸ್ ಅವೈಲಬಲ್ ಇದೆ, ಆ್ಯಂಡ್ ಲಿಂಕ್ಸ್ ಬೇಕಂದರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನಾನು ಕೀ ಲೈಟ್ನ ಆಫ್ ಮಾಡ್ತೀನಿ, ಆ್ಯಂಡ್ ಆಲ್ಸೋ ದ ಮೇನ್ ಲೈಟ್ನ ಕೂಡ ಆಫ್ ಮಾಡ್ತೀನಿ. ಈ ರೂಮ್ ಎಷ್ಟು ಕತ್ಲೆ ಇದೆ ಅಂತ ನೀವೇ ನೋಡ್ಬೋದು. ಇವಾಗ ರೂಮ್ ಎಷ್ಟು ಲೈಟ್ ಅಪ್ ಆಗಿದೆ. ಇದು ಮೇನ್ ಲೈಟ್. ನನ್ನ ಮೇಲೆ ಲೈಟು ಬೀಳ್ತಾ ಇದೆ, ಬಟ್ ಕಂಪ್ಲೀಟ್ ಆಗಿ ಬೀಳ್ತಾ ಇಲ್ಲ. ಒಂದು ಕಡೆಯಿಂದ ಕಂಪ್ಲೀಟ್ ಆಗಿ ಫೇಸ್ ವಿಸಿಬಲ್ ಇದೆ, ಇನ್ನೊಂದು ಕಡೆ ಶ್ಯಾಡೋ ಕ್ರಿಯೇಟ್ ಆಗ್ತಿದೆ. ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಕೀ ಲೈಟ್, ಈ ಲೈಟ್ ನಮ್ಮ ಮೇಲೆ ಬಿದ್ದಾಗ ನಾವು ಬ್ರೈಟ್ ಆಗಿ ಕಾಣಿಸ್ತೀವಿ. ಸೊ ಮೇನ್ ಲೈಟ್ ಯಾವಾಗಲೂ ನಮ್ಮ ಮೇಲೆ ಬೀಳುತ್ತೆ, ಆ್ಯಂಡ್ ಕೀ ಲೈಟ್ ಒಂದು 45 ಡಿಗ್ರಿ ಆ್ಯಂಗಲಲ್ಲಿ ನಮ್ಮ ಮೇಲೆ ಬೀಳಬೇಕಾಗತ್ತೆ. ಸೊ ದಟ್ ಯಾವುದೇ ರೀತಿ ಶ್ಯಾಡೋಸ್ನ ಅದು ಕ್ರಿಯೇಟ್ ಮಾಡಲ್ಲ, ಆಬ್ಜೆಕ್ಟ್ ಕಂಪ್ಲೀಟ್ ಆಗಿ ವಿಸಿಬಲ್ ಇರುತ್ತೆ ಕ್ಯಾಮ್ರಾ ಮುಂದೆ. ಕ್ಲಾರಿಟಿಗೋಸ್ಕರ ನಾವು ಯಾವತ್ತೂ ಲೈಟ್ ಜೊತೆ ಆಟ ಆಡಬೇಕಾಗತ್ತೆ. ಸೊ ನೀವೇನಾದರೂ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನನ್ನ ಹತ್ರ ಲೈಟ್ ಇಲ್ಲ, ಕ್ಯಾಮ್ರಾ ಇಲ್ಲ, ನನ್ನ ಹತ್ರ ಕ್ಲಾರಿಟಿ ಇಲ್ಲ, ಮೈಕ್ ಇಲ್ಲ ಅಂತ ಹೇಳ್ತಾ ಇದ್ರೆ, ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ತೋರಿಸಿದ್ದೀನಿ ಆಲ್ರೆಡಿ. ಕತ್ತಲಲ್ಲಿದ್ದು ಮೇನ್ ಲೈಟ್, ಕೀ ಲೈಟ್, ಬ್ಯಾಕ್ಗ್ರೌಂಡ್ ಲೈಟ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಒಂದು ವಿಡಿಯೋನ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಬೋದು ಅಂತ. ನಿಮ್ಮ ಮನೇಲಿ ಸುತ್ತ ಒಂದು ಕಾರ್ನರಲ್ಲಿ ಒಂದು ಲೈಟ್ ಸೆಟಪ್ ಇದೆ ಅಂತಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಆ ಜಾಗ ಇದ್ದರೆ ಆ ಜಾಗನ ನೀವು ಯೂಸ್ ಮಾಡ್ಬೋದು. ಯೂಸಿಂಗ್ ಅನದರ್ ಲೈಟ್ ನೀವು ಅದನ್ನು ಯೂಸ್ ಮಾಡ್ಬೋದು. ನೀವು ಯಾವುದೇ ರೀತಿ ಎಕ್ಸ್ಪೆನ್ಸಿವ್ ಆಗಿ ಲೈಟ್ನ ಖರೀದಿ ಮಾಡೋ ಅವಶ್ಯಕತೆ ಇರಲ್ಲ, ಬಿಕಾಸ್ ವೆರಿ ಅಫೋರ್ಡಬಲ್ ಆಗಿ ನಿಮಗೆ ಅಮೆಝಾನ್ ಆರ್ ಮೀಶೋ ಅಲ್ಲಿ ನಿಮಗೆ ಲೈಟ್ ಸಿಗುತ್ತೆ. RGB ಲೈಟ್ ತುಂಬ ಯೂಸ್ ಆಗುತ್ತೆ. ನಾನು ಯಾವುದೇ ರೀತಿ RGB ಲೈಟ್ಸ್ ಯೂಸ್ ಮಾಡಲ್ಲ. ನನ್ನ ಹತ್ರ ಇರೋದು ನನ್ನ ರೂಮಲ್ಲಿರೋ ಸೆಟಪ್ ಆ್ಯಂಡ್ ಒಂದು ರಿಂಗ್ ಲೈಟ್ ಇದೆ. ಆ್ಯಸ್ ಯು ಆಲ್ ನೋ, ನಾನು ಅದನ್ನು ಹೇಗೆ ಪ್ಲೇಸ್ ಮಾಡ್ತೀನಿ ಅನ್ನೋದೇ ಟೆಕ್ನಿಕ್, ಟ್ರಿಕ್ಸ್ ಆ್ಯಂಡ್ ಟಿಪ್ಸ್. ಅದನ್ನು ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಥಿಂಗ್ ಫಸ್ಟ್, ನಾನು ಯಾವುದೇ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತಂದರೆ ಫಸ್ಟ್ ನಾನು ಮಾಡೋದು, ಐ ವಿಲ್ ಕ್ಲೀನ್ ಮೈ ಫೋನ್ ಲೆನ್ಸ್. ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರೆ ಪ್ಲೀಸ್ ಕ್ಲೀನ್ ಯೋರ್ ಫೋನ್ ಲೆನ್ಸ್, ಬ್ಯಾಕ್ ಆ್ಯಂಡ್ ಫ್ರಂಟ್. ನಿಮ್ಗೆ ಗೊತ್ತಿರಲ್ಲ ಯಾವಾಗ ಸ್ವಿಚ್ ಮಾಡ್ತೀರಾ, ಬ್ಯಾಕಲ್ಲಿ ಶೂಟ್ ಮಾಡ್ತಾ ಇರ್ತೀರಾ, ಫ್ರಂಟಲ್ಲಿ ಶೂಟ್ ಮಾಡ್ತಿರ್ತೀರಾ ಅಂತ. ಬಟ್ ನಾನು ಯೂಶ್ವಲಿ ಶೂಟ್ ಮಾಡೋದು ಫ್ರಂಟ್ ಕ್ಯಾಮ್ರಾ.
ವಿಚ್ ಇಸ್ ಕಂಪ್ಯಾಟಿಬಲ್ ಟು ಮೀ. ನಾನು ಯಾವಾಗಾದ್ರೂ ನೋಡ್ಕೋಬಹುದು. ಅಂಡ್ ಆಲ್ಸೋ ಕ್ಲಾರಿಟಿ ವೈಸ್ ಹೇಳ್ತಾರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಬಟ್ ನಾನು ಇನ್ನೂ ಅದನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಐ ವಿಲ್ ಇನ್ ಫ್ಯೂಚರ್ ಅಂತಾನೆ ಅನ್ಕೊಂಡಿದೀನಿ. ಬೆಳಿಗ್ಗೆ ಹೊತ್ತು ನಿಮ್ಮ ಹತ್ರ ಕ್ಯಾಮ್ರಾ ಇದೆ ಅಥವಾ ಫೋನ್ ಇದೆ, ಫೋನಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ವಿಂಡೋ ಇದೆ, ವಿಂಡೋ ಇಸ್ ಮೋರ್ ಬೆಟರ್. ನಿಮ್ಮ ಹತ್ರ ಏನೂ ಇಲ್ಲ, ಕೊನೆ ಪಕ್ಷ ಒಂದು ಲೈಟು ಇಲ್ಲ ಅಂದ್ರೆ ವಿಂಡೋ ಇಸ್ ಬೆಸ್ಟ್. ಅಲ್ಲಿ ನೀವು ಒಂದು ವೈಟ್ ಕಾರ್ಡ್ಬೋರ್ಡ್ ಶೀಟ್ ನ ಇಟ್ಕೊಂಡು ಮರೆ ಮಾಡ್ಕೊಂಡು ಅದನ್ನ ಡಿಸ್ಪರ್ಸ್ ಮಾಡ್ಕೋಬಹುದು, ಲೈಟ್ ಡಿಫ್ಯೂಸ್ ಮಾಡ್ಬೋದು ಲೈಟ್ನ. ಸೊ ಹಾರ್ಶ್ ಲೈಟ್ ನಿಮ್ಮ ಮೇಲೆ ಬೀಳಬಾರ್ದು, ನಿಮ್ಮ ಫೇಸ್ಗೆ ಡೈರೆಕ್ಟ್ ಆಗಿ ಲೈಟು ಬೀಳಲೇಬಾರ್ದು, ಅದು ಮೇನ್ ಥಿಂಗ್. ಸೊ ಡೈರೆಕ್ಟ್ ಆಗಿ ಬಿದ್ದು ಏನು ಮಾಡುತ್ತೆ, ನೀವು ಕಣ್ಣು ತೆರೆಯೋಕ್ಕಾಗಲ್ಲ, ಕರೆಕ್ಟಾಗಿ ಕ್ಯಾಮ್ರಾ ನೋಡೋಕ್ಕಾಗಲ್ಲ, ನಿಮ್ಮ ಕಣ್ಣು ರೆಡ್ ಆಗುತ್ತೆ ಆ್ಯಂಡ್ ನೀವು ತುಂಬ ಹೊತ್ತು ಕ್ಯಾಮ್ರಾ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಲೈಟ್ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಅಂದರೆ, ನಿಮ್ಮ ಹತ್ರ ಒಂದು ಲೈಟ್ ಆಲ್ರೆಡಿ ಇದೆ, ಆ ಲೈಟನ್ನು ನಾವು ಹೇಗೆ ಯೂಸ್ ಮಾಡ್ಬೋದು? ಆ ಲೈಟನ್ನು ನಾನು ಇವಾಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಇದು ನನ್ನ ರಿಂಗ್ ಲೈಟ್. ಮಿರರಲ್ಲಿ ನನ್ನ 45 ಡಿಗ್ರಿ ಆ್ಯಂಗಲಲ್ಲಿ ನಾನು ಇದನ್ನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಆ ಲೈಟ್ನ ನಾನು 45 ಡಿಗ್ರಿಯಲ್ಲಿ ಇಟ್ಕೊಂಡಿದ್ದೀನಿ, ಆಯಿತಾ? ಈ ಲೈಟು ನನ್ನ ಮೇಲೆ ಬೀಳ್ತಾ ಇದೆ, ಬಟ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಲೈಟಿಂಗ್. ಯಾಕಂದರೆ ಈ ಕಡೆ ಹಾರ್ಶಾಗಿ ಕ್ರಿಯೇಟ್ ಮಾಡ್ತದೆ, ಈ ಕಡೆ ಶ್ಯಾಡೋ ಬೀಳ್ತಾ ಇದೆ. ಇದು ಬ್ರೈಟ್ ಆಗಿದೆ, ಇಲ್ಲಿ ಶ್ಯಾಡೋ ಬೀಳ್ತದೆ. ಇದನ್ನು ನಾನು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತೀನಿ ಅಂತಂದರೆ, ಐ ವಿಲ್ ಜಸ್ಟ್ ಟರ್ನ್ ದಿಸ್ ಮಿರರ್. ಇವಾಗ ಹಿಂಗಿದ್ದಿದ್ದು ಲೈಟು, ನನ್ನ ಮೇಲೆ ಬೀಳ್ತಿದ್ದಿದ್ದು ಲೈಟು ನಾನು ಇವಾಗ ಹಿಂಗೆ ತಿರುಗಿಸಿದ್ರೆ, ಡಿಡ್ ಯು ಸಿ ದ ಡಿಫ್ರೆನ್ಸ್? ಸೊ ಯಾವತ್ತೂ ಲೈಟ್ ನಿಮ್ಮ ಮೇಲೆ ಡೈರೆಕ್ಟಾಗಿ ಬೀಳಬಾರ್ದು, ಇಂಡೈರೆಕ್ಟಾಗಿ ಬೀಳಬೇಕು. ಲೈಕ್ ರಿಫ್ಲೆಕ್ಟ್ ಆಗಿ ಬರೋ ಲೈಟ್ ನಿಮ್ಮ ಮೇಲೆ ಚೆನ್ನಾಗಿ ಬೀಳುತ್ತೆ. ಅದು ಯಾವತ್ತಿದ್ರೂ ಬೆಸ್ಟ್ ಟೆಕ್ನಿಕ್. ಈ ಟೆಕ್ನಿಕ್ನ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಅದು ಯೂಸ್ಫುಲ್ ಆಗಿದೆ ನನಗೆ. ಆ್ಯಂಡ್ ವಿಡಿಯೋ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಈವೊಂದು ನಾನು ಫ್ರಂಟ್ ಕ್ಯಾಮ್ರಾದಿಂದ ಶೂಟ್ ಮಾಡಿದ್ರು ಕೂಡ ಇಟ್ಸ್ ಗಿವಿಂಗ್ ದ ಬೆಸ್ಟ್ ಕ್ಲಾರಿಟಿ. ನೀವೇನಾದರೂ RGB ಲೈಟ್ ಇಟ್ಕೊಂಡಿದ್ರೆ RGB ಲೈಟ್ನ ಬ್ಯಾಕ್ಗ್ರೌಂಡಲ್ಲಿ ಇಟ್ಕೋಬೋದು. ಬ್ಯಾಕ್ಗ್ರೌಂಡಲ್ಲಿ RGB ಲೈಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಒಂದು ಡ್ರಮ್ಯಾಟಿಕ್ ಲುಕ್ನ ಕ್ರಿಯೇಟ್ ಮಾಡುತ್ತೆ. ಲೈಕ್ ಎನಿ ಕಲರ್, ರೆಡ್, ಆರೆಂಜ್, ಪರ್ಪಲ್, ಬ್ಲೂ, ಎನಿ ಕಲರ್ ವಿಲ್ ವರ್ಕ್. RGB ಲೈಟ್ ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅದನ್ನು ತೊಗೊಂಡ್ಮೇಲೆ ಅದ್ರದ್ದು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ನನ್ನ ರೂಮಲ್ಲಿ ಯಾವ್ಯಾವ ಲೈಟ್ ಇದೆ, ಹೇಗೆ ಲೈಟ್ನ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಯೂಸ್ ಮಾಡಿದ್ದೀನಿ, ನಾವು ಮನೆ ಕಟ್ಸ್ಬೇಕಾದ್ರೆ ಯಾವ್ಯಾವ ಲೈಟ್ ಆಲ್ರೆಡಿ ಇದೆ ನಮ್ಮ ಮನೇಲಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ನನ್ನ ಟ್ರೈಪಾಡ್ ಆ್ಯಂಡ್ ಇದು ನನ್ನ ಮಿರರ್, ಫುಲ್ ಲೆಂತ್ ಮಿರರ್ ಇದೆ, ಫುಲ್ ಲೆಂತ್ ಮಿರರ್. ಆ್ಯಂಡ್ ಇದು ನನ್ನ ರಿಂಗ್ ಲೈಟ್. ಈ ರಿಂಗ್ ಲೈಟ್ನ ನಾನು ಇಲ್ಲಿ ಒಂದು ಆ್ಯಕ್ಷನ್ ಬೋರ್ಡ್ ಇದೆ, ಆ ಬೋರ್ಡ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ಒಂದಷ್ಟು ಲೈಟ್ಸ್ ಇದೆ, ಆ ಲೈಟ್ಸ್ ನಂದು ನೈಟ್ ಟೈಮ್ ಯೂಸ್ ಮಾಡ್ತೀನಿ ಫಾರ್ ಲೈಟರ್ ವ್ಯೂ. ಈ ಲೈಟ್ಸ್ ಅಟ್ಯಾಚ್ಡ್ ಆಗಿದೆ. ಆ್ಯಂಡ್ ಅನದರ್ ಲೈಟ್ ಇಸ್ ದಿಸ್ ಟ್ಯೂಬ್ ಲೈಟ್ ನನ್ನ ರೂಮಲ್ಲಿ ಸದ್ಯಕ್ಕೆ ಅಟ್ಯಾಚ್ ಆಗಿದೆ. ಈ ಕಡೆ ವರ್ಕ್ ಆಗ್ತಾಯಿಲ್ಲ, ಸೊ ಅದೇ ನನ್ನ ಸೆಟಪ್. ಸೊ ಇದು ನನ್ನ ಟ್ರೈಪಾಡ್ ಆ್ಯಂಡ್ ಇದು ನನ್ನ ಮಿರರ್, ಫುಲ್ ಲೆಂತ್ ಮಿರರ್ ಇದೆ, ಫುಲ್ ಲೆಂತ್ ಮಿರರ್. ಆ್ಯಂಡ್ ಇದು ನನ್ನ ರಿಂಗ್ ಲೈಟ್. ಸೊ ಇವಾಗ ನಾನು ಸೆಟಪ್ಗೆ ಆಪೋಸಿಟ್ ಆಗಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಟ್ಯೂಬ್ ಲೈಟ್ಗೆ ಆಪೋಸಿಟ್ ಆಗಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಟ್ಯೂಬ್ ಲೈಟ್ ಕೆಳಗಡೆ ಈ ಥರ ಕಾಣಿಸುತ್ತೆ. ಇಫ್ ಐ ಟರ್ನ್ ಆಫ್ ಇನ್ನೊಂದು ಲೈಟ್ ಇದೆಯಲ್ಲ, ಆ ಲೈಟ್ ಟರ್ನ್ ಆಫ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ನನ್ನ ಸೆಟಪ್ ಈ ಕಡೆನೂ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್ ಟು ಹ್ಯಾವ್ ಅ ಲೈಟ್ ವೆಲ್ ಲಿಟ್ ರೂಮ್. ಸೊ ಈ ಥರ ಕಾಣಿಸುತ್ತೆ ನೋಡಿ. ಆ ಲೈಟ್, 2 ಲೈಟು ಆಫ್ ಮಾಡಿ ಆಪೋಸಿಟ್ ಆಗಿ ಲೈಟಾಗಿ ನಿಂತ್ಕೊಂಡ್ರೆ ಏನೂ ಕಾಣಿಸಲ್ಲ. ಆಪೋಸಿಟ್ ಆಗಿ ಯಾವತ್ತೂ ಲೈಟ್ಗೆ ನಿಂತ್ಕೋಬೇಡಿ, ಬಿಕಾಸ್ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ ತಕ್ಷಣ ಆಪೋಸಿಟ್ ಆಗಿ ಯಾವತ್ತೂ ಲೈಟಾಗಿ ನಿಂತ್ಕೋಬೇಡಿ. ಈವನ್ ಸನ್ಲೈಟ್ಗೂ ಕೂಡ. ನಾನಿವಾಗ ನನ್ನ ವಿಂಡೋನ ಓಪನ್ ಮಾಡ್ತೀನಿ. ಸೊ ಇಲ್ಲಿ ವಿಂಡೋ ಓಪನ್ ಮಾಡಿದಾಗ ಅಫ್ಕೋರ್ಸ್ ಚೆನ್ನಾಗಿ ಬರ್ತಿದೆ, ಬಟ್ ದಿಸ್ ಇಸ್ ನಾಟ್ ರೈಟ್ ಗೈಸ್. ಡೈರೆಕ್ಟ್ ಸನ್ಲೈಟ್ ಇಸ್ ನಾಟ್ ದಟ್ ಗುಡ್.
ನಾನೇ ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಮುಖದ ಮೇಲೆ ಸನ್ಲೈಟ್ ಬಿದ್ದರೆ ಚೆನ್ನಾಗಿ ಕಾಣಿಸಲ್ಲ. ಬಟ್ ಯೂಸ್ ಮಾಡ್ಬೋದು, ಒಂದು ಕಾರ್ಡ್ಬೋರ್ಡ್ ಶೀಟ್ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಸನ್ಲೈಟ್ ಹೇಗೆ ಬರುತ್ತೆ ನನ್ನ ರೂಮ್ಗೆ ಅಂತ ಅಂದರೆ, ಇಷ್ಟು ಲೈಟಿಂದ ನಾವು ವಿಡಿಯೋನ ಮಾಡಿದ್ರೆ ತುಂಬ ಹಾರ್ಶ್ ಆಗಿ ಬೀಳುತ್ತೆ. ಇದು ಮಧ್ಯಾಹ್ನ ಆಗಿರೋದ್ರಿಂದ ಸೂರ್ಯ ತುಂಬ ಬ್ರೈಟ್ ಆಗಿರ್ತಾನೆ. ಸೊ ಅದಕ್ಕೆ ನಾನು ಈ ಸ್ಕ್ರೀನ್ನ ಕವರ್ ಮಾಡಿರ್ತೀನಿ. ಕವರ್ ಮಾಡಿನೇ ನಾನು ಯೂಟ್ಯೂಬ್ ವಿಡಿಯೋಸ್ನ ಶೂಟ್ ಮಾಡೋದು. ಯೂಟ್ಯೂಬ್ ಒಂದೇ ಅಲ್ಲ, ನಾನು ಯಾವುದೇ ವಿಡಿಯೋ ಶೂಟ್ ಮಾಡಿದ್ರು ಈ ಥರನೇ ಶೂಟ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ವಿಂಡೋನ ಯೂಸ್ ಮಾಡ್ಕೊಳ್ತಾ ಇಲ್ಲ. ಯೂಸ್ ಮಾಡ್ತಾ ಇರೋದು ಒಂದೇ ಈ ಬ್ಯಾಕ್ಗ್ರೌಂಡಲ್ಲಿ ಈ ಲೈಟ್ ಯೂಸ್ ಮಾಡಿಕೊಂಡೇ ಶೂಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಒಂಥರ ಕಂಫರ್ಟ್ ಆಗಿಬಿಟ್ಟಿದೆ. ಸೊ ಅದರಿಂದ ನಾನು ಇದರಲ್ಲೇ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಕ್ವಾಲಿಟಿನೂ ಚೆನ್ನಾಗಿ ಬರ್ತಿದೆ ಅಂತ ಅಂದಮೇಲೆ ನಾವು ಯಾಕೆ ಬೇರೆ ಲೈಟಿಗೆ ಅಡಾಪ್ಟ್ ಮಾಡ್ಕೋಬೇಕಲ್ವಾ. ಸೊ ನೋಡಿದ್ರಲ್ಲ ನನ್ನ ಲೈಟ್ ಸೆಟಪ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ಟೆಕ್ ಬೇಸ್ಡ್ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. I hope this helps. I'll see you in the next video. Until then, take care. Bye bye.